ಇಡೀ ಹೃದಯ ನನ್ನ ಅಲ್ಲಾಹನ ಪ್ರೀತಿಯಲ್ಲಿ ಕಳಿಸುತ್ತೇನೆ. ಆಮೇಲೆ ನಾನು ನಮಾಜ್ಗೆ ಅಲ್ಲಾಹು ಅಕ್ಬರ್ ಅಂತ ತಕ್ಬೀರ್ ಹೇಳ್ಕೊಂತ ನಾನು ಆರಾಮಾಗಿ ಅಲ್ಲಾಹನ ಜೊತೆ ಮಾತಾಡುತ್ತೇನೆ. ಆರಾಮಾಗಿ ಅಲ್ಲಾಹನ ಜೊತೆ ಮಾತಾಡುತ್ತೇನೆ. ಆರಾಮಾಗಿ ನಾನು ಮಾತಾಡಿದ ನಂತರ ರುಕುನಲ್ಲಿ ಹೋಗುತ್ತೇನೆ. ಸುಬ್ಹಾನ ರಬ್ಬಿಯಲ್ ಅಜೀಮ್, ಸುಬ್ಹಾನ ರಬ್ಬಿಯಲ್ ಅಜೀಮ್. ಮತ್ತು ಸಮಿ ಅಲ್ಲಾಹು ಲಿಮನ್ ಹಮಿದ ಹೇಳಿದ ನಂತರ ಮತ್ತು ಆರಾಮಾಗಿ ಸಜ್ದಾನಲ್ಲಿ ಹೋಗುತ್ತೇನೆ. ಸಜ್ದಾನಲ್ಲಿ ಹೋಗಿದ್ದ ನಂತರ ಸುಬ್ಹಾನ ರಬ್ಬಿಯಲ್ ಆಲಾ, ಸುಬ್ಹಾನ ರಬ್ಬಿಯಲ್ ಆಲಾ, ಸುಬ್ಹಾನ ರಬ್ಬಿಯಲ್ ಆಲಾ. ಈ ರೀತಿ ನಾನು ಆರಾಮಾಗಿ ನಮಾಜ್ ಮಾಡುತ್ತೇನೆ. ಯಾರು ಹೇಳ್ತಾರೆ? ಹಜರತ್ ಹಾತಿಮ್ ರಹಿಮತುಲ್ಲಾಹ್ ಅಲೈಹಿ. ಈ ರೀತಿ ನಾವು ನಮಾಜ್ ಮಾಡಿದ್ರೆ ಒಂದು ಭಯ ಇರ್ತೈತಿ. ನಾವು ನಮಾಜ್ ಮಾಡಿದ್ರೆ ಯಾವ ರೀತಿ ಇನ್ನೊಂದು ಅಲ್ಲಾಹನ ಸಂತ ಹೇಳಿದ್ರು, ನಮಾಜ್ ಮಾಡಿಸಂದ್ರೆ ಏನು ವಿಚಾರ ನಡೀಬೇಕು? ನನ್ನ ಜೀವನದ ಕೊನೆಯ ನಮಾಜ್ ಅಂತ ತಿಳ್ಕೊಂಡು ನಾವು ನಮಾಜ್ ಮಾಡ್ಬೇಕಂತೆ. ಹೇಳಕ ಬರಂಗಿಲ್ಲ. ಈಗ ಇಶಾ ನಮಾಜ್ ನೀವು ಮಾಡ್ಕೊಂಡು ಏನಾದ್ರೆ ಮಲಗಿದ್ರಿ, ಬೆಳಗ್ಗೆ ಎಚ್ಚರ ಆಗ್ತಿರಲ್ಲ, ಏನಾದ್ರೆ ಗ್ಯಾರಂಟಿ ಐತಿ ಎಲ್ಲರಿಗೆ? ಯಾರು ಗ್ಯಾರಂಟಿ ಇಲ್ಲ. ಅದಕ್ಕೆ ನಂಗೆ ಇಶಾ ನಮಾಜ್ ಇವತ್ತಿಗೆ ಸಿಕ್ಕೈತಪ್ಪ ಅಂದ್ರೆ ನನ್ನ ಜೀವನದ ಕೊನೆಯ ನಮಾಜ್ ಇದು. ಯಾವುದೇ ನಮಾಜ್ ನಿಮಗೆ ಸಿಗ್ಲಿ, ನನ್ನ ಜೀವನದ ಕೊನೆಯ ನಮಾಜ್ ಇದೇ, ನನ್ನ ಫಸ್ಟ್ ನನ್ನ ಲಾಸ್ಟ್ ನಮಾಜ್ ಅಂತ ತಿಳ್ಕೊಂಡು ನಾವು ನಮಾಜ್ ಮಾಡ್ಬೇಕಂತೆ. ಯಾರಿಗೆ ಹೇಳಕ ಬರಂಗಿಲ್ಲ ಸಾವು ಯಾವಾಗ ಬರ್ತೈತಿ ಅನ್ನೋದು. ಹಜರತ್ ಹಾತಿಮ್ ರಹಿಮತುಲ್ಲಾಹ್ ಆದ್ರೆ ಹೇಳ್ಕೊಂತಾರೆ, ನಾನು ನಮಾಜ್ಗೆ ನಿಂತಿದ್ದ ನಂತರ ನನ್ನ ಕಣ್ಣಿನ ಮುಂದೆ ಖಾನೆ ಕಾಬಾ ಇದೆ.